ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತು ಒಂದು ಫ್ರೆಂಡ್ಸ್ ಇವತ್ತೊಂದು ಪಿಸ್ತಾ ಗ್ರೀನ್ ಮತ್ತು ಸನ್ಸೆಟ್ ಆರೆಂಜ್ ಕಲರ್ದೊಂದು ಸ್ಯಾರೀಸ್ ಕಸ್ಟಮರ್ದು ಬಂದಿದೆ. ಒಂದು ಸಿಂಪಲ್ ಡಿಸೈನ್ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ. ಹಾಗೆ ಕಲರ್ ಕಾಂಬಿನೇಷನ್ನು ಒಂದು ತುಂಬ ಚೆನ್ನಾಗಿದೆ. ಪಿಸ್ತಾ ಗ್ರೀನ್ ಇದೆ ಮತ್ತು ಸನ್ಸೆಟ್ ಆರೆಂಜ್ ಇದೆ, ಲೈಟ್ ಆರೆಂಜ್ ಇದೆ, ಡಾರ್ಕ್ ಏನಿಲ್ಲ. ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಅದಕ್ಕೆ ಯೂಸ್ಯುವಲ್ ಆಗಿ ನಾವು ಈ ಕ್ರೋಶವನ್ನು 10 ಮೆಂಬರ್ಸ್ ನಾನು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ 6 ಎಳೆ ದಾರವನ್ನು ಸುತ್ತಿಟ್ಕೊಂಡಿದ್ದೀನಿ ನಾನು. ಈ ರೀತಿ ಸ್ಟಾರ್ಟ್ ಮಾಡೋಣ. ಹಾಗೆ ಈ ರೀತಿ ರೌಂಡ್ ಬೀಡ್ಸಸ್, ಫ್ಲವರ್ ಬೀಡ್ಸನ್ನು ತೊಗೊಳ್ಳಿ. ನೀವು ಯಾವುದಾದ್ರೂ ತೊಗೊಬೋದು, ಬಟ್ ನಾನಿವತ್ತು ಸೆಮಿ ಬ್ರೈಡಲ್ ಅಂತ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆ ಒಂದು ಬೀಡ್ಸಸ್ಸು ಬ್ರೈಡಲ್ ಬೀಡ್ಸಸ್ಗೆ ಜಾಸ್ತಿ ಅದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ತುಂಬ ಕಾಂಬಿನೇಷನ್ ಬಂದು ನಾನು ಇಲ್ಲಿ ಆರೆಂಜ್ ತೊಗೊಬೋದಾಗಿತ್ತು, ಬಟ್ ಹೈಲೈಟಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ಪಿಸ್ತಾ ಗ್ರೀನನ್ನು ತೊಗೊಂಡಿದ್ದೀನಿ. ಈ ರೀತಿ ಲಾಸ್ಟಲ್ಲಿ ಈ ರೀತಿ ಗಂಟಾಕಿ ಇಟ್ಕೊಳ್ಳಿ. 6 ಎಳೆ ದಾರನ ಸುತ್ತಿ ಈ ರೀತಿ ಗಂಟಾಕಿ ಇಟ್ಕೊಬೇಕು. ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೀತಿ ಬಟ್ಟೆ ಹಿಂದ್ಗಡೆ ಈ ರೀತಿ ಹೇಳ್ಕೊಂಡು ಈ ರೀತಿ ಎಲ್ಲ ಹಾಕಬಾರ್ದು, ಸ್ವಲ್ಪ ನೀಟಾಗಿ ಹೇಳ್ಕೊಂಡು ಇಟ್ಕೋಬೇಕು. ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಆ ರೀತಿ ಮಾಡೋಗಿದ್ದರೆ ಫಿನಿಶಿಂಗ್ ಹೇಗೋ ಬರುತ್ತೆ, ಸ್ವಲ್ಪ ದಾರ ಎಲ್ಲ ಬಿಟ್ಕೊಡುತ್ತೆ. ನೀವು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಇಲ್ಲಿ ಡೆಡ್ ಎಂಡ್ ಇರುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋದು ಬೇಡ. ಸ್ವಲ್ಪ ಒಂದು ಮುಂದೆ ಸ್ಟಾರ್ಟ್ ಮಾಡಬೇಕು. ಏಕೆಂತಂದರೆ ಅದು ಗ್ರಿಪ್ಪಾಗಿ ಕುತ್ಕೊಬೇಕು. ನಿಮಗೂ ಕ್ರೋಶ ಹಾಕಬೇಕಾದ್ರೆ ಈ ರೀತಿ ಹೋಲ್ ಮಾಡಿ ಈ ರೀತಿ ದಾರನ ಆ ಒಂದು ಕ್ಲಾತ್ ಒಳಗಡೆಯಿಂದ ತೊಗೊಂಡು ಬನ್ನಿ. ಈ ರೀತಿ ಕ್ಲಾತ್ ಒಳಗಡೆಯಿಂದ ಹೋಲ್ ಮಾಡಿ ದಾರದದ್ದು ಮತ್ತು ಮೇಲ್ಗಡೆ ಆ ಹೋಲ್ ಒಳಗೆ ಈ ರೀತಿ ದಾರನ ತಂದಾಗ ಲಾಕ್ ಆಗುತ್ತೆ. ಮತ್ತು ಇನ್ನೊಂದು ಪ್ರೊಸೆಸಿಂಗ್, ಇದು ಫಸ್ಟ್ ಟೈಮ್ ಮಾತ್ರ 2 ಟೈಮ್ ಮಾತ್ರ ಲಾಕ್ ಮಾಡಿ, ಏಕೆಂದರೆ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಎಲ್ಲ ಲಾಕ್ ಮಾಡಿದಾಗ್ಲೂ 2 ಟೈಮ್ ಬೇಡ, ಸಿಂಗಲ್ ಟೈಮ್ ಮಾಡಿಕೊಂಡ್ರೆ ಆಗುತ್ತೆ. ಇದಾದ ನಂತರ ನಾವು 4 ಚೈನನ್ನು ಹಾಕೋಣ. ಈ ರೀತಿ 1 2 3 4 ಚೈನ್ ಆದ ನಂತರ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೀವು ಪಾಯಿಂಟ್ ಮಾಡ್ಕೊಬೇಕು. ಯಾಕಂದರೆ ಬಿಗಿನರ್ಸ್ಗೆ ಸ್ವಲ್ಪ, ಈಗ ಎಕ್ಸ್ಪೀರಿಯನ್ಸ್ ಇರೋರು ಲಾಕ್ ಮಾಡ್ಕೊಂಡು ಹೊರಟೋಗ್ತಾರೆ. ಅದು ಸ್ವಲ್ಪ ಅವ್ರಿಗೆ ಕೈ ಏನೋ ಹೇಳ್ತಾರಲ್ಲ, ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಬಟ್ ಬಿಗಿನರ್ಸ್ಗೆ ಸ್ವಲ್ಪ ಫಸ್ಟು ಈ ರೀತಿ ಇಟ್ಕೊಂಡು ಈ ರೀತಿ ಪಾಯಿಂಟ್ ಮಾಡಿ ನಂತರ ಲಾಕ್ ಮಾಡಿ. ನೋಡಿ, ಇಲ್ಲಿಗೆ ಬರುತ್ತೆ. ಅದು ಜಾಸ್ತಿ ಟೈಟ್ ಮಾಡಿದ್ರೂ ಸುಕ್ಕಾಗುತ್ತೆ. ನೀವು ತುಂಬ ಲೆಂತಿ ಕೊಟ್ಟರು ಅದು ಯು ಶೇಪ್ ಬರುತ್ತೆ. ಬಟ್ ಯು ಶೇಪ್ ಬರೋದು ಆರ್ಚ್ಗೆ. ನಾನು ಈ ಒಂದು 4 ಚೈನನ್ನು ಹಾಕ್ಕೊಂಡಿರೋದು ಕುಚ್ಚಿಗೆ. ಹಾಗಾಗಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ನೋಡಿ, ಕಾಣಿಸ್ತಾ ಇರ್ಬೋದು, ಕರೆಕ್ಟಾಗಿ ಲಾಕ್ ಆಗಿದೆ. ಅದು ಹಿಂದೆನೂ ಆಗಿಲ್ಲ, ಮುಂದೆನೂ ಆಗಿಲ್ಲ, ಸುಕ್ಕು ಆಗಿಲ್ಲ. ಈ ರೀತಿ ಬಂದಾಗ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಬೇಸು ಸುಕ್ಕಾಗಬಾರ್ದು ಸ್ಯಾರೀಸಲ್ಲಿ. ಹಾಗಾಗಿ ನೆಕ್ಸ್ಟ್ ಲಾಕ್ ಆದ ನಂತರ ಈ ರೀತಿ ದಾರನ ಮುಂದೆ ಮಾಡಿ ಈ ರೀತಿ ಕಾಣಿಸ್ತಾ ಇರ್ಬೋದು. ಈಗ ಈ ಬೀಡ್ಸಸ್ ಇರುತ್ತಲ್ಲ, ರೌಂಡ್ ಬೀಡ್ಸಸ್ಸು, ನೀವು ಯಾವುದಾದ್ರೂ ತೊಗೊಬೋದು. ಈ ರೀತಿ ಈ ನೀಡಲ್ ಒಳಗಡೆ ಅದನ್ನು ಇನ್ಸರ್ಟ್ ಮಾಡಿ ನೆಕ್ಸ್ಟು ಈ ದಾರದ ಒಳಗಡೆ ಇನ್ಸರ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಈ ರೀತಿ ಸ್ವಲ್ಪ ತಳ್ಳಿದ್ರೆ ಇನ್ಸರ್ಟ್ ಆಗುತ್ತೆ. ಮತ್ತು ಲಾಕ್ ಮಾಡಿ ಆ ಬೀಡ್ಸನ್ನು ಈ ರೀತಿ ಲಾಕ್ ಮಾಡಿದ ನಂತರ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಆ ಬೀಡ್ಸಸ್ಸು ಅಲ್ಲಿಗೆ ಲಾಕ್ ಮಾಡಿ ಪಾಯಿಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಪಾಯಿಂಟ್ ಮಾಡಿ ನಂತರ ದಾರನ ತೊಗೊಂಡು ಬನ್ನಿ. ಬಿಗಿನರ್ಸ್ಗೆ ನೋಡಿ, ಎಲ್ಲ ದಾರವನ್ನು ಆ ಒಂದು ನುಗ್ಗಿಸಿ ಒಳಗಡೆ ಲಾಕ್ ಮಾಡಬೇಕು. ನೀವು ಒಳಗಡೆ ಅದು ಎಲ್ಲ ದಾರ ಆಗಲಿಲ್ಲ ಅಂದರೆ ಸ್ವಲ್ಪ ಬಿಟ್ಕೊಳ್ಳೋದು ಆ ಟೈಪೆಲ್ಲ ಆಗುತ್ತೆ. ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ನೋಡಿ ಆಗಿದೆ. ನಂತರ ಮತ್ತೆ 4 ಚೈನ್ 1 2 3 4 ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟ್ ಮಾಡಿ
ಲಾಕ್ ಅಂದ್ರೂ ಒಂದೇ ಈ ರೀತಿ ಬೇಸ್ ಬರುತ್ತೆ. ಒಂದು ಫಸ್ಟ್ ಮಾತ್ರ ನಾವು 2 ಲಾಕ್ ಮಾಡ್ಕೊಂಡಿರ್ತೀವಿ. 2 ಬಾರಿ ಲಾಕ್ ಮಾಡಿದ ನಂತರ 4 ಬಾರಿ ಚೈನನ್ನು ಹಾಕ್ಕೊಂಡು ಮತ್ತೆ 1 ಬಾರಿ ಲಾಕ್ ಮಾಡಿ ಈ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತೆ ಲಾಕ್ ಮಾಡಿ ಮತ್ತೆ 4 ಚೈನು ಮತ್ತೆ ಲಾಕು. ಈಗ ಮತ್ತೆ ಆದಮೇಲೆ ನಂತರ ಜಸ್ಟ್ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ. ಈ ಒಂದು ಬೇಸಿಕ್ ಮಾತ್ರ ತುಂಬ ಈಸಿ ಇದೆ. ಬಿಗಿನರ್ಸ್ಗಂತೂ ತುಂಬ ಕಲಿಯೋದಕ್ಕೆ ತುಂಬ ಮಾಡಿಸಿದಂಥ ಕ್ರೋಶಾ ಡಿಸೈನ್ ಇದು. ಏಕೆಂದರೆ ಬಿಗಿನರ್ಸು ಸ್ವಲ್ಪ ಆರ್ಚು ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸ್ಟಾರ್ಟಿಂಗು. ಈ ಥರ ಸಿಂಪಲ್ ಡಿಸೈನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅವ್ರದ್ದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟು ಆ ಬೀಡ್ಸ್ ಪಾಯಿಂಟ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಬಿಗಿನರ್ಸ್ಗೆ ಯಾವಾಗಲೂ ಸ್ವಲ್ಪ ಸಿಂಪಲ್ ಡಿಸೈನನ್ನು ಹಾಕಿ ಕಲ್ತ್ಕೊಬೇಕು. ಎಕ್ಸ್ಪೀರಿಯನ್ಸ್ ಆಯ್ತಾಯ್ತು ನಾವು ಸ್ವಲ್ಪ ಬಿಗ್ಗೆಸ್ಟು ಬ್ರೈಡಲ್ ಡಿಸೈನನ್ನು ಹಾಕ್ಕೊಳ್ತಾ ಹೋಗಬೇಕು. ಇದು ಆಗಿದೆ. ನೆಕ್ಸ್ಟು 4 ಚೈನ್, 1 2 3 ಪಾಯಿಂಟ್ ಮಾಡಿ ಲಾಕ್ ಆದಮೇಲೆ ಮತ್ತೆ ದಾರ ಮುಂದೆ ಮಾಡಿಬಿಟ್ಟು ತುಂಬ ಸಿಂಪಲ್ ಇದೆ. ಬೇಸಿಕ್ಕು, ಕನ್ಫ್ಯೂಸ್ ಏನೂ ಇಲ್ಲ. ಲಾಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇದನ್ನು ಹಾಕಿದ್ದೆ ಫ್ರೆಂಡ್ಸ್. ಇದನ್ನು ನಿಮಗೆ ನಾರ್ಮಲ್ ಲೇಸಲ್ಲಿ ಹಾಕಿ ತೋರಿಸಿದ್ದೀನಿ ನಿಮಗೆ. ಇದನ್ನು ನನ್ನ ವಿಡಿಯೋದಲ್ಲಿ ಸರ್ಚ್ ಮಾಡ್ಬೋದು, ನಾನು ಲಿಂಕ್ ಕೊಡ್ತೀನಿ ನಿಮಗೆ. ಬಟ್ ಏನಪ್ಪ ಅಂತ ಅಂದರೆ ನಾನು ಸ್ಯಾರಿಗೆ ಹಾಕಿರಲಿಲ್ಲ. ಈಗ ನಾವು ಲೇಸ್ಗೆ ಹಾಕೋದಕ್ಕೂ ಸ್ಯಾರಿಲಿ ಹಾಕೋದಕ್ಕೂ ಡಿಫ್ರೆಂಟ್ ಇರುತ್ತೆ. ಚಾಯ್ಸ್ ಮಾಡ್ಕೊಂಡಿರ್ತೀವಿ ನಾವು ಕಲರ್ನ ಯಾವುದರಲ್ಲಿ ಲೇಸಲ್ಲಿ. ಬಟ್ ಇಲ್ಲಿ ಕಲರ್ ಕಾಂಬಿನೇಷನ್ ಮಾಡಿ ನೀಟಾಗಿ ಲೆಂತಿಯಾಗಿ ಹಾಕಿದಾಗ ಅದ್ರ ಲುಕ್ಕು ಆ ಒಂದು ಲೇಸಲ್ಲಿ ಮಾಡೋ ಲುಕ್ಕಿಗಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಕಸ್ಟಮರ್ ಅದೇ ಡಿಸೈನ್ ಬೇಕು ಅಂತ ಕೇಳಿದ್ದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಡಿಫ್ರೆನ್ಸು ತೋರಿಸ್ತೀನಿ ಬೇಕಿದ್ರೆ. ಅದು ನಾವು ಲೇಸಲ್ಲಿ ಹಾಕಿದ್ದಕ್ಕೂ ಸ್ಯಾರಿಲಿ ಹಾಕಿದ್ದು ಸೇಮ್ ಡಿಸೈನು, ಬಟ್ ಡಿಫ್ರೆನ್ಸ್ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನೋಡ್ಬೋದು ನೀವು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಈ ಬೇಸ್ ಬಂದು ಇಷ್ಟು ಬರುತ್ತೆ. ಪೂರ್ತಿ ನಾನು ಹಾಕಿ ನಿಮಗೆ ತೋರಿಸಿ ನೆಕ್ಸ್ಟ್ ಸ್ಟೆಪ್ ಯಾವಾಗ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಈ ಫಸ್ಟ್ ಬೇಸ್ ಬಂದು ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನೆಕ್ಸ್ಟು ಸ್ಟೆಪ್ಗೆ ಈ ರೀತಿ ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸ್ಮಾಲ್ ಇದು 3mm ಬೀಡ್ಸಸ್. ಈ ರೀತಿ ಕಟ್ಟಿಂಗಲ್ಲಿ ನಾನು ಸಪ್ರೇಟು ಲೂಸ್ ಟೈಪಲ್ಲಿ ತೊಗೊಂಡಿಲ್ಲ. ಈ ರೀತಿ ಬಂಚಲ್ಲಿ ಬರುತ್ತೆ, ಆ ರೀತಿ ಬಂಚದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನೀಟಾಗಿ ಫಿನಿಶಿಂಗು ಬರುತ್ತೆ. ಈ ನಾವು ಲೂಸ್ ತೊಗೊಂಡಾಗ ಸ್ವಲ್ಪ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಯಾವಾಗಲೂ ಅದನ್ನು ಬಂಚಲ್ಲೇ ನಾನು ತೊಗೊತೀನಿ. ಸೇಮ್ ಅದೇ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ನಾವು ಫಸ್ಟು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಅದೇ ಲಾಕ್ ಒಳಗಡೆ ಹೋಗಿ ನಾವು ಲಾಕ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ. ಮತ್ತು ಇನ್ನೊಂದು ಆ ಒಂದು 4 ಚೈನ್ ಇರುತ್ತಲ್ಲ, ಆ 4 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊಬೇಕಾಗತ್ತೆ ಫಸ್ಟ್ ಟೈಮ್ ಮಾತ್ರ. ಇದು ಏಕೆ ಅಂತಂದರೆ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಂತರ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇದು ಎಲ್ಲಿ ನಾವು ಬೀಡ್ಸನ್ನು ಲಾಕ್ ಮಾಡ್ಕೊಂಡಿರ್ತೀವಿ ಆ ಲಾಕ್ ಒಳಗಡೆ ಹೋಗಿ ದಾರನ ಎಳೆದು ಈ ರೀತಿ ತರಬೇಕು. ತಂದು ನೆಕ್ಸ್ಟು ಈ ರೀತಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ ನಂತರ ಈ ರೀತಿ ದಾರನ ಮುಂದೆ ಮಾಡಿ ಸ್ಮಾಲ್ ರೌಂಡ್ ಬೀಡ್ಸಸ್ ಇರುತ್ತಲ್ಲ ಆ ರೌಂಡ್ ಬೀಡ್ಸನ್ನು ಈ ರೀತಿ ನೀಡಲ್ಗೆ ಇನ್ಸರ್ಟ್ ಮಾಡಿ ನೆಕ್ಸ್ಟು ಆ ಒಂದು ನೀಡಲ್ನ ಈ ರೀತಿ ದಾರದ ಮಧ್ಯದಲ್ಲಿ ಹಾಕಿ ಮತ್ತೆ ಈ ರೀತಿ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಲಾಕ್ ಮಾಡಿ, ಲಾಕ್ ಆದಮೇಲೆ ಈ ಹಿಂದೆ ಇಲ್ಲಿ ನಾವು ದಾರ ಒಂದು ಬೀಡ್ಸ್ ಹಿಂದೆ ದಾರ ಇರುತ್ತೆ, ಆ ದಾರದೊಳಗಡೆ ಹೋಗಿ ಈ ರೀತಿ ಒಂದು ದಾರವನ್ನು ಈ ರೀತಿ ಎಳೆದು ತಂದು
ದಾರ ಇರುತ್ತೆ ನೀಡಲ್ ಮೇಲೆ ಆ ಎರಡೂ ದಾರವನ್ನು ಈ ರೀತಿ ಒಂದು ಮಾಡಿ, ಅಂದರೆ ಸಿಂಗಲ್ ಕ್ರೋಶ. ಮತ್ತು ದಾರವನ್ನು ಮುಂದೆ ಮಾಡಬೇಕು. ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಬೇಕು. ಈ ರೀತಿ ಇನ್ಸರ್ಟ್ ಮಾಡಿ ಮತ್ತೆ ಅದನ್ನು ಬೀಡ್ಸನ್ನು ಲಾಕ್ ಮಾಡಬೇಕು. ಮತ್ತು ಈ ರೀತಿ ದಾರನ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನೀವು ಬೀಡ್ಸನ್ನು ತುಂಬ ದಪ್ಪ ತಗೊಂಡಿದ್ರೆ, ಇದೇ ಡಿಸೈನ್ ತಗೊಂಡಿದ್ರೆ ನಿಮಗೆ ಮೇ ಬಿ ಒಂದು 5 ರೌಂಡ್ ಬೀಡ್ಸಸ್ ತಗೊಳುತ್ತೆ ಈ ಸ್ಟೆಪ್ ಕ್ರೋಶಾಗೆ. ಅದೇ ನೀವು ಜಾಸ್ತಿ ತೊಗೊಂಡಿದ್ರೆ, ಸ್ವಲ್ಪ ಸ್ಮಾಲ್ ಸೈಜಸ್ ಬೀಡ್ಸ್ ತೊಗೊಂಡಿದ್ರೆ ಒಂದು 4, 3 ಆ ಟೈಪೆಲ್ಲ ಹಿಡಿಬೋದು. ನೀವು ಯಾವ ಬೀಡ್ಸಸ್ ತೊಗೊಂಡಿರ್ತೀರ ಆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಬೀಡ್ಸ್. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸ್ಟೆಪ್ಪು ಬೀಡ್ಸ್ ಆ್ಯಡ್ ಆಗೋಂಥದ್ದು ನೋಡಿಕೊಂಡು ಮಾಡಿ. ನಾನು 5 ಬೀಡ್ಸ್ ಹಾಕಿದ್ದೀನಿ ಅಂತ ನೀವು 5 ಬೀಡ್ಸ್ ಬೇಡ. ಆ ಒಂದು ಬೀಡ್ಸು ನೀವು ತೊಗೊಂಡ್ರೆ ಡಿಸೈನ್ ಬೀಡ್ಸಸ್ ಏನು ಲೆಂತ್ ಇರುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ಈ ರೀತಿ ಲಾಕ್ ಮಾಡಿ ನೆಕ್ಸ್ಟು ಹೀಗೆ ಅದೇ ಒಂದು ಸ್ಪೇಸಲ್ಲಿ ಮತ್ತೆ ಲಾಕ್ ಮಾಡಿ. ಈ ರೀತಿ ಆಗುತ್ತೆ. ನಾವು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಆ ಸಿಂಗಲ್ ಕ್ರೋಶದಲ್ಲೇ ಹೋಗಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಕೈಯಲ್ಲಿ ಈ ರೀತಿ ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ಅದು ನಾವು ಟೈಟಾಗಿ ಎಲ್ಲ ಹಿಡಿದಿರ್ತೀವಲ್ಲ, ಸ್ವಲ್ಪ ಇದಾಗುತ್ತೆ. ಈ ರೀತಿ ಕೈಯಲ್ಲಿ ಮಾಡ್ಕೊಂಡಾಗ ಈ ರೀತಿ ಡಿಸೈನ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ತುಂಬ ಫ್ಲವರ್ ಸುತ್ತ ತುಂಬ ಪುಟ್ಟ ಬೀಡ್ಸಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ಅಟ್ರಾಕ್ಟ್ ಆಗಿ ಈ ರೀತಿ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ನೋಡ್ಕೊಂಡು ಇದು ಮಾಡಿ. ಮತ್ತೆ ಹೇಗೆ 4 ಚೈನನ್ನು ಹಾಕೋದು. 1, 2, 3, 4. ಮತ್ತು ಫ್ರೆಂಡ್ಸ್ ಹಾಗೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಾವು ಫಸ್ಟು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಲಾಕ್ ಮಾಡಿಕೊಂಡು ದಾರ ಮುಂದೆ ಮಾಡಿಬಿಟ್ಟು ಸ್ವಲ್ಪ ನಾನು 4 ಬೀಡ್ಸನ್ನು ತೊಗೊಂಡಿದ್ದೀನಿ, 5 ಬೀಡ್ಸನ್ನು ತೊಗೊಂಡಿದ್ದೀನಿ. ಎರಡೂ ಚೆನ್ನಾಗಿ ಬರುತ್ತೆ. ನೀವು 5 ಬೀಡ್ಸ್ ತೊಗೊಂಡಾಗ ಏನಿಲ್ಲ, ಆ ದಾರದಲ್ಲಿ ಒಳಗಡೆಯಿಂದ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ 5 ಬೀಡ್ಸ್ಗಳು ಅಥವಾ 4 ಬೀಡ್ಸನ್ನು ಸಹ ಹಿಡಿಯುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಒಂದು ಡಿಸೈನು. ಹಾಗೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಫಿನಿಶಿಂಗು. ನಾನು ಬಂದು 80 ಸ್ಟ್ಯಾಂಡಿಂಗ್ ಲೈನ್ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು. ಅದು ಡಬಲ್ 340 ಆಗುತ್ತೆ ಟೋಟಲಿ. ನಾನು ಅದನ್ನು 4 ಲೇಯರ್ಲಿ ಅದನ್ನು ಫೋಲ್ಡ್ ಮಾಡಿದಾಗ 340 ಆಗುತ್ತೆ. ಹಾಗಾಗಿ ಕುಚ್ಚು ತುಂಬ ಮಂದಕ್ಕೆ ಬರುತ್ತೆ. ಮತ್ತು ಸೇಮ್ ನಾನು ಕಾಪರ್ ಥ್ರೆಡ್ಡಿಂದ, ಜೆರಿ ಥ್ರೆಡ್ಡಿಂದ ಅದನ್ನು ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಫಿನಿಶಿಂಗು. ನೀವು ಆಲ್ಟರ್ನೇಟ್ ಏನು ಬೇಕಾದ್ರೂ ಡಿಸೈನ್ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ವಿಡಿಯೋಸು ನಿಮಗೆ ಹೇಳ್ಕೊಟ್ಟಿದ್ದು ಹೆಲ್ಪ್ ಆಯಿತು, ಕಲಿಬೋದು ಅನ್ನೋ ಥರ ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಸಹ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಏನೇ ಇದ್ರೂ ಕಮೆಂಟ್ಸ್ ಮಾಡಿ. ಈ ಒಂದು ವಿಡಿಯೋಸ್ ಬಗ್ಗೆ ಅಥವಾ ಬೇರೆ ಯಾವುದಾದ್ರೂ ವಿಡಿಯೋಸ್ ಹಾಕಬೇಕು ಅನ್ನೋದಾದರೆ ಡಿಸೈನ್ ಬಗ್ಗೆ ನಂಗೆ ಕಾಮೆಂಟ್ಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ, ನಮ್ಮ ಸಪೋರ್ಟಿವ್ ಸಿಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.